ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗಿನ ತಿಂಡಿಗೆ ನಾನು ಆಲೂ ಪರೋಟ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆನ ನಾನು ಆಲ್ರೆಡಿ ಬೇಯಕ್ಕೆ ಇಟ್ಟಿದ್ದೀನಿ. ಆಲೂಗಡ್ಡೆನ ತೊಳೆದ್ಬಿಟ್ಟು ಚೆನ್ನಾಗಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಆಲೂಗಡ್ಡೆ ಮುಳುಗೋಷ್ಟು ನೀರು ಹಾಕಿ ನಾನಿಲ್ಲಿ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊಂಡ್ರೆ ಆಲೂಗಡ್ಡೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ನಾವು ಆಲೂಗಡ್ಡೆ ತರುವಾಗ ನೋಡ್ಕೊಂಡು ತರಬೇಕು. ಕೆಲವು ಹಸಿರು ಗಡ್ಡೆ ಬರುತ್ತಲ್ಲ, ಸೊ ಆ ಗಡ್ಡೆ ಏನಾದರೂ ತಂದುಬಿಟ್ರೆ ಬೇಗ ಬೇಯಲ್ಲ. ಮತ್ತು ಕೆಲವೊಂದು ಆಲೂಗಡ್ಡೆ ಸ್ವೀಟ್ ಬರುತ್ತೆ ಮತ್ತು ಕೆಲವೊಂದು ನಾರ್ಮಲ್ ಆಗಿರುತ್ತೆ. ಸೊ ಅದನ್ನು ನೋಡಿಕೊಂಡು ತೊಗೋಬೇಕು. ಪಲ್ಯಗಾಗಿರೋದ್ರಿಂದ ತುಂಬ ಸ್ವೀಟಾಗಿದ್ದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನೋಡಿಕೊಂಡು ತೊಗೊಂಬರ್ಬೇಕು ಆಲೂಗಡ್ಡೆನ ತರುವಾಗ. ಸೊ ಹಸಿರು ಆಲೂಗಡ್ಡೆ ಆದರೆ ಆ ಗ್ರೀನ್ ಕಲರ್ ಎಲ್ಲ ತೆಗೆದು ಹಾಕಿದ್ರೆ ಒಳ್ಳೆಯದು. ಮತ್ತು ಮೊಳಕೆ ಬಂದಿರೋದೆಲ್ಲ ಹಾಕಿದ್ರೆ ನಮಗೆ ಗ್ಯಾಸ್ಟ್ರಿಕ್ ಬಂದುಬಿಡುತ್ತೆ. ಸೊ ಆಲೂಗಡ್ಡೆ ಏನಾದರೂ ಮೊಳಕೆ ಬಂದಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ತೊಳೆದು ಒಂದು ಅರ್ಧ ಕಟ್ ಮಾಡಿ ಹಾಕೋದ್ರಿಂದ ಬೇಗ ಬೇಯುತ್ತೆ. ಸೊ ಆಲೂಗಡ್ಡೆ ಬೇಯಷ್ಟರಲ್ಲಿ ನಾನಿಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಕೊಂಡು ನಾನಿಲ್ಲಿ ಆಲೂಗಡ್ಡೆ ಸುಲ್ಕೋತಾ ಇದ್ದೀನಿ. ಮತ್ತು ಪಲ್ಯಕ್ಕೆ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡಾದರೂ ಆಲೂ ಪರೋಟ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆಯೇ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೇನೂ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕಿಟ್ಕೊಂಡ್ಬಿಡ್ತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋಗಿ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಾದ್ಮೇಲೆ ಮಿಕ್ಸ್ ಮಾಡಿ ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸುಲಿದಿಟ್ಕೊಂಡಿದ್ದೆ. ಸೊ ಆಲೂಗಡ್ಡೆನ ಹಾಕ್ಕೋತಾ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಈರುಳ್ಳಿ ಮತ್ತು ಆಯಿಲ್ ಜೊತೆ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ಮ್ಯಾಶರ್ ಬರುತ್ತಲ್ಲ, ಆಲೂಗಡ್ಡೆ ಸ್ಮ್ಯಾಶರು, ಅದರಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಾವು ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಆಲೂಗಡ್ಡೆ ಸುಲಿತೀವಲ್ಲ, ಆಗಲೇ ಕೈಯಲ್ಲಿ ಚೆನ್ನಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಾದ್ಮೇಲೆ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನುಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೋಬೇಕು. ಒಂಚೂರು ಆಲೂಗಡ್ಡೆ ಗಂಟು ಥರ ಇರಬಾರ್ದು. ಆಲೂ ಪರೋಟ ಮಾಡೋದ್ರಿಂದ ನಾವು ಚಪಾತಿನಲ್ಲಿಟ್ಟು ಚಪಾತಿ ತೀಡ್ಕೊಳ್ಳೋದ್ರಿಂದ ಆ ಥರ ಗಡ್ಡೆ ಥರ ಆಲೂಗಡ್ಡೆ ಸಿಕ್ಕಿದ್ರೆ ತೀಡೋಕ್ಕೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ತುಂಬ ಸಾಫ್ಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಆಲೂ ಪಲ್ಯ ರೆಡಿಯಾಗಿದೆ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಮಾಡೋಕ್ಕೋದ್ರೆ ಚಪಾತಿ ಚೆನ್ನಾಗಿ ತೀಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಈಗ ಚಪಾತಿ ಹಿಟ್ಟನ್ನು ಒಂದು ಸ್ವಲ್ಪ ಹಾಕ್ಕೊಂಡು, ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಬೇಕಾದರೂ ಹಾಕ್ಕೋಬೋದು ತೀಡೋಕ್ಕೆ. ನಾನಿಲ್ಲಿ ಚಪಾತಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಉಂಡೆ ಗಾತ್ರದ ಹಿಟ್ಟನ್ನು ತೊಗೊಂಡು ನಾನಿಲ್ಲಿ ಆ ಹಿಟ್ಟಲ್ಲಿ ಆಲೂನ ಫಿಲ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಅಗಲ ತೀಡ್ಕೊಂಡಾದ್ಮೇಲೆ ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ, ತುಂಬ ಹಿಟ್ಟೇನಾದರೂ ಇದ್ದರೆ ಕೈಯಲ್ಲಿ ಈ ರೀತಿ ತೆಗೆದುಬಿಡಿ. ಈಗ ಸ್ವಲ್ಪ ತಣ್ಣಗಾಗಿರೋ ಆಲೂಗಡ್ಡೆ ಪಲ್ಯನ ನಾನಿಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ. ಆಲೂ ಪರೋಟಾಗೆ ನಾವು ಪಲ್ಯ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ರೀತಿ ಗರಂ ಮಸಾಲ ಏನೂ ಹಾಕ್ಕೊಂಡಿಲ್ಲ. ಪಲ್ಯ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಫಿಲ್ ಮಾಡಿಕೊಂಡು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ, ಆಲ್ರೆಡಿ ನಾನು ಲಟ್ಟಿಸ್ಕೊಂಡಾಗಿದೆ. ಈಗ ಹೆಂಚಿನ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಪರೋಟ ಬೇಯೋಷ್ಟರಲ್ಲಿ ನಾನು ಇನ್ನೊಂದು ಪರೋಟನ ತೀಡ್ಕೋತಾ ಇದ್ದೀನಿ. ನಾವು ಪರೋಟ ಬೇಯುವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಹಿಟ್ಟನ್ನು ನಾನು ತಕ್ಕೊಬಿಡ್ತಾ ಇದ್ದೀನಿ. ನಾವು ತುಂಬ ಚಿಕ್ಕದು ಬೇಕು ಅಂದರೆ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ನೋಡಿ, ಪಲ್ಯನ ಫಿಲ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಅದು ಒಡಿಬಾರ್ದು, ಆ ರೀತಿ ಹಿಟ್ಟನ್ನು ನೀಟಾಗಿ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೇಕು. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಬೇಕಾದರೂ ಹಾಕ್ಕೋಬೋದು. ನಾವು ಆಲೂಗಡ್ಡೆ ಪಲ್ಯ ಚಪಾತಿ ತಿನ್ನೋದಕ್ಕಿಂತ ಈ ರೀತಿ ಆಲೂ ಪರೋಟ ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಆಲೂ ಪರೋಟಕ್ಕೆ ತುಪ್ಪ ಅಥವಾ ಎಣ್ಣೆನ ಸ್ವಲ್ಪ ಬೇಯಿಸುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾವು ಬಾಕ್ಸಿಗೆ ಹಾಕ್ತಾ ಇರೋದ್ರಿಂದ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕೋದ್ರಿಂದ ಪರೋಟ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಸೊ ನೋಡಿ, ಈ ರೀತಿ ಎರಡೂ ಸೈಡು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಪರೋಟನ. ಆಲೂ ಪರೋಟನ ಹಾಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ತಿಂತಾರೆ ಸಖತ್ ಟೇಸ್ಟಿಯಾಗಿರುತ್ತೆ. ಬೇಕು ಅಂದರೆ ನೀವು ಮೊಸರು ಇರುತ್ತಲ್ಲ, ಗಟ್ಟಿ ಮೊಸರು, ಅದರಲ್ಲಿ ಪರೋಟನ ಡಿಪ್ ಮಾಡ್ಕೊಂಡು ತಿಂತಾರೆ ಸಖತ್ ಟೇಸ್ಟಿಯಾಗಿರುತ್ತೆ ಆಲೂ ಪರೋಟ.
ಬೇಡ ಅಂದರೆ ನಮಗೆ ಇಷ್ಟ ಆಗಲಿಲ್ಲ ಆಲೂ ಪರೋಟ ಅಂದರೆ ನಾವು ಬೇಕಾದ್ರೆ ಚಪಾತಿ ಮಾಡಿಕೊಂಡು ಪಲ್ಯ ಸೈಡ್ಗೆ ಹಾಕ್ಕೊಂಡು ಸಹ ತಿನ್ಬೋದು. ಸೊ ಪರೋಟ ರೆಡಿ ಆಯಿತು. ಸೊ ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬಂದು ನಾನು ಸ್ವಲ್ಪ ಒಂದು ಬ್ಲೌಸ್ ಇತ್ತು ಸ್ಟಿಚ್ ಮಾಡೋದು, ಬ್ಲೌಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಸ್ವಲ್ಪ ಸ್ಟಿಚ್ ಮಾಡಿದೆ, ಇವತ್ತು ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡಬೇಕಾಗಿತ್ತು. ಸೊ ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಫ್ರಂಟು ಮತ್ತು ಸ್ಲೀವ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇವತ್ತು ಬ್ಯಾಕ್ ಮಾತ್ರ ರೆಡಿ ಮಾಡ್ಕೊಳ್ಳೋಣ, ಬ್ಯಾಕ್ ಪಾರ್ಟು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಿಲ್ವರ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ. ಮತ್ತು ಬೋಟ್ ನೆಕ್ಕು ಮತ್ತು ಸುತ್ತು ಬಂದು ಹಿಂದೆ ಬಂದು ಬ್ಯಾಕ್ಲೆಸ್ ಬರುತ್ತೆ, ಟ್ಯಾಕ್ಸ್ ಮಾತ್ರ ಬರುತ್ತೆ, ಟೈಯಿಂಗ್ ಥರ ಬರುತ್ತೆ. ಸೊ ಆ ರೀತಿ ಬ್ಲೌಸ್ ಇದು. ಸೊ ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಯಾರಿನಲ್ಲಿ ಸಿಲ್ವರ್ ಕಲರ್ ಬಾರ್ಡರ್ ಇರೋದ್ರಿಂದ ನಾನಿಲ್ಲಿ ಸಿಲ್ವರ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ. ನಾವು ಪೈಪಿಂಗ್ ಸ್ಟಿಚ್ ಮಾಡ್ಕೋಬೇಕಾದ್ರೆ ಸಿಂಗಲ್ ಟೆನ್ಷನ್ ಹಾಕ್ಕೊಂಡ್ರೆ ನಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ ಈಗ ಸುತ್ತು ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ. ಮತ್ತು ಮೇಲೆ ಬೋಟ್ ನೆಕ್ಗೂ ಸಹ ನಾನು ಪೈಪಿಂಗ್ ಮಾಡ್ಕೊಂಡಿದ್ದೆ. ಸೊ ಬ್ಲೌಸ್ ಬ್ಯಾಕ್ ಎಲ್ಲ ಫಿನಿಶ್ ಮಾಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಪಲ್ಯ ಇತ್ತಲ್ಲ, ಅದಕ್ಕೇ ಚಪಾತಿ ಹಿಟ್ಟು ಇತ್ತು, ಚಪಾತಿ ಮಾಡಿಕೊಂಡು ಪಲ್ಯ ಮಾಡ್ಕೊಂಬಿಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಪಲ್ಯ ಮತ್ತು ಚಪಾತಿ ಮಾಡಿಕೊಂಡೆ. ಚಪಾತಿ ತೀಡ್ಕೊಂಡಿದ್ದೆಲ್ಲ ಆಗಿತ್ತು. ಸೊ ಅದನ್ನು ಚಪಾತಿ ಎರಡು ಸೈಡು ಬೇಯಿಸ್ಕೊಳ್ಳೋಷ್ಟರಲ್ಲಿ ನಾನು ಮೀಡಿಯಮ್ ಉರಿ ಇಟ್ಕೊಂಡು ಚಪಾತಿ ಬೇಯ್ತಾ ಇದ್ದೆ. ಸೊ ಚಪಾತಿನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಇಲ್ಲಿ ಹಾಗೇ ಕೆಳಗಡೆ ನಾವು ಚಪಾತಿ ತೀಡಿದ್ದು ಹಿಟ್ಟೆಲ್ಲ ಬಿದ್ದುಬಿಟ್ಟಿತ್ತು. ಸೊ ಅದನ್ನು ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ತೇವದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ರೆ ಕಿಚನ್ ಕಲ್ಲೆಲ್ಲ ನೀಟಾಗಿರುತ್ತೆ ಅಂತ ನಾನು ಹಾಗೇ ಕ್ಲೀನ್ ಮಾಡ್ಕೊಂಬಿಟ್ಟೆ. ಸೊ ಚಪಾತಿ ರೆಡಿ ಆಯಿತು. ಚಪಾತಿನ ತೆಗೆದು ನಾನು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಪಲ್ಯ ಇತ್ತು. ಸೊ ಅದೇ ಪಲ್ಯದ ಜೊತೆಗೆ ಊಟ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ನನಗೆ ಚಪಾತಿ ಪಲ್ಯ ಆ ರೀತಿ ಏನಾದರೂ ಇದ್ದಾಗ ಗಟ್ಟಿ ಮೊಸರು ಇದ್ದರೆ ಚಪಾತಿನ ಅದರಲ್ಲಿ ಹತ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಸೊ ಆ ರೀತಿ ನಾನು ಇಷ್ಟಪಟ್ಟು ತಿಂತೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ಆ ರೀತಿ ಮಾಡ್ಬೋದು. ಚಪಾತಿಗೆ ಪಲ್ಯ ಏನೋ ಇಲ್ಲದೆ ಇರುವಾಗಲೂ ಸಹ ನಾವು ಗಟ್ಟಿ ಮೊಸರು ಇರುತ್ತಲ್ಲ, ಸೊ ಆ ಗಟ್ಟಿ ಮೊಸರನ್ನ ಹಾಕ್ಕೊಂಡು ತಿಂದ್ರೂ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ ಚಪಾತಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಪಲ್ಯ ಇತ್ತು. ಸೊ ಆ ಪಲ್ಯನ ಹಾಕ್ಕೋತಾ ಇದ್ದೀನಿ. ಸೊ ಆಲೂ ಪರೋಟ ಮಾಡಿದಾಗ ಪಲ್ಯ ಮಿಕ್ಕಿದ್ರೆ ಈ ರೀತಿ ನಾವು ಚಪಾತಿ ಮಾಡಿಕೊಂಡು ಅದಕ್ಕೇ ತಿನ್ಕೋಬೋದು ಮಧ್ಯಾಹ್ನ ಊಟಕ್ಕೆ. ಇಲ್ಲಾಂದರೆ ಬಿಸಿ ಬಿಸಿ ಅನ್ನ ಇರುತ್ತಲ್ಲ, ಅನ್ನದ ಜೊತೆ ಪಲ್ಯನ ಮಿಕ್ಸ್ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾರೆ. ನನಗೂ ಆ ರೀತಿ ತಿನ್ನೋಕ್ಕೆ ಇಷ್ಟ. ಸೊ ಊಟ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಬೆಳಗ್ಗೆದು ಮತ್ತು ಮಧ್ಯಾಹ್ನ ಊಟ ಮುಗೀತಲ್ಲ, ಸೊ ಆ ಪಾತ್ರೆಗಳೆಲ್ಲ ಹಾಗೆ ಇತ್ತು. ಸೊ ಅದನ್ನೆಲ್ಲ ತೊಳೆದು ಉಜ್ಜಿ ಎತ್ತಿಟ್ಬಿಡೋಣ ಅಂತ ನಾನಿಲ್ಲಿ ಉಜ್ಕೋತಾ ಇದ್ದೀನಿ. ಮತ್ತು ರಾತ್ರಿದು ಮುದ್ದೆ ಪಾತ್ರೆ ಹಾಗೆ ಇಟ್ಟಿದ್ದೆ. ಸೊ ಅದನ್ನು ಸಹ ತೊಳ್ಕೊತಾ ಇದ್ದೀನಿ. ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ನೀಟಾಗಿ ಒರೆಸಿ ಜೋಡಿಸಿಟ್ಕೊಂಡ್ಬಿಟ್ರೆ ಸಿಂಕ್ ನೀಟಾಗಿರುತ್ತೆ. ಸಿಂಕಲ್ಲಿ ಇಲ್ಲಾಂದರೆ ಸಣ್ಣ ಸಣ್ಣ ನೊಣಗಳು ಬರುತ್ತಲ್ಲ, ಗಬ್ಬು ನೊಣಗಳು, ಅದೆಲ್ಲ ತುಂಬೋಗ್ಬಿಡುತ್ತೆ ಮನೆಯೆಲ್ಲ ಸಿಂಕಲ್ಲಿ ಪಾತ್ರೆ ಇದ್ದರೆ. ಸೊ ಅದಕ್ಕೆ ನಾನು ಪಾತ್ರೆಗಳನ್ನ ಊಟ ಆದಮೇಲೆ ಎಲ್ಲ ತೊಳೆದಿಟ್ಬಿಡ್ತೀನಿ. ಸೊ ನನ್ನ ಮಗಳು ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡ್ತಾಳೇನೋ ಅಂತ ಅನ್ನಕ್ಕೆ ಇಡ್ತಾಯಿದ್ದೀನಿ ನಾನು. ಅನ್ನಕ್ಕೆ ನೆನ್ನೆದೊಂದು ಸ್ವಲ್ಪ ಬೇಳೆ ಸಾರಿತ್ತು, ಅದೇ ಆಗುತ್ತೆ ಅಂತ ಮಾಡಿಟ್ಟೆ. ಸೊ ಈವ್ನಿಂಗು ನಾನು ಯಾವಾಗಲೂ ಬೆಲ್ಲದ ಟೀ ಮಾಡ್ಕೋತೀನಿ. ಬೆಲ್ಲದ ಟೀ ಜೊತೆಗೆ ಇವತ್ತು ಬ್ರೆಡ್ ಇತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬರುವಾಗ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ದಿನ ಆಗಿದ್ದು ದೇವಸ್ಥಾನಕ್ಕೆ ಹೋಗಿ, ಅದಕ್ಕೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಬರುವಾಗ ಕೊತ್ತಂಬರಿ ಸೊಪ್ಪು ತೊಗೊಂಬಂದೆ. ಕೊತ್ತಂಬರಿ ಸೊಪ್ಪು ರೇಟು ಇವಾಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ, 50ರಿಂದ 60 ರೂಪಾಯಿ ಇದೆ ಕಟ್ಟು. ಅರ್ಧ ಫುಲ್ ಬೇರು ಗಲೀಜೇ ಇರುತ್ತೆ, ತುಂಬ ಮಣ್ಣಿತ್ತು. ಸೊ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ, ಕವರೆಲ್ಲ ಹಾಕಿ ಇಟ್ಟೆ. ಡಬ್ಬದಲ್ಲಿ ಸ್ವಲ್ಪ ಸಾಲಿಲ್ಲ, ಅದಕ್ಕೆ ಕವರೆಲ್ಲ ಹಾಕಿ ಎತ್ತಿಟ್ಬಿಟ್ಟೆ ಫ್ರಿಜ್ಜಲ್ಲಿ. ಸೊ ನಾವು ಫ್ರಿಜ್ಜಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಒಂದು 10 to 15 ಡೇಸ್ ಬರುತ್ತೆ ಅಂತ ನಾನು ಫುಲ್ ದೊಡ್ಡ ಕಟ್ಟೆ ತಗೊಂಬಂದ್ಬಿಟ್ಟಿದ್ದೆ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಆ ಮಣ್ಣೆಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು, ಸೊ ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲಂದ್ರಲ್ಲಿ ಟವಲೆಲ್ಲ ಬಿಸಾಕ್ಬಿಟ್ಟಿರ್ತಾಳೆ. ಸೊ ಆ ಟವಲ್ನೆಲ್ಲ ಫುಲ್ಲು ಒಣಗಾಕ್ಬಿಟ್ಟು ಇನ್ನೇ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಆ ಬಟ್ಟೆಗಳು ಮಚ್ಚಿಡಬೇಕಾಗಿತ್ತು. ಸೊ ಆ ಬಟ್ಟೆಗಳನ್ನೆಲ್ಲ ಮಚ್ಚಿಟ್ಬಿಡೋಣ, ಇಲ್ಲಾಂದರೆ ಹಾಗೆ ಇದ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಮಚ್ಚಿಡ್ತಾ ಇದ್ದೀನಿ. ಸೊ ಬಟ್ಟೆಗಳು ಬೇಗ ಶೇಡ್ ಆಗಬಾರ್ದು ಅಂದರೆ ನಾವು ಬಟ್ಟೆಗಳನ್ನ ಒಣಗಾಕಬೇಕಾದ್ರೆ ಬಟ್ಟೆನ ಉಲ್ಟಾ ಸೈಡು ಒಣಗಾಕಬೇಕು, ಉಲ್ಟಾ ಮಾಡಿ. ಇಲ್ಲ ಅಂದರೆ ಅದು ಶೇಡ್ ಆಗಿಬಿಡುತ್ತೆ ಬೇಗ. ಈಗ ಹೊಸ ಬಟ್ಟೆಗಳೆಲ್ಲ ವಾಶ್ ಮಾಡಿರ್ತೀವಿ, ಆ ಬಟ್ಟೆಗಳನ್ನೆಲ್ಲ ನಾವು ಸೀದಾ ಸೈಡಲ್ಲೇ ಒಣಗಾಕಿದ್ರೆ ಬೇಗ ಬಿಸಿಲಿಗೆ ಶೇಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಉಲ್ಟಾ ಮಾಡಿ ಬಟ್ಟೆ ಒಣಗಾಕಿರ್ತೀನಿ. ಸೊ ಆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಆದಮೇಲೆ ನೀಟಾಗಿ ಮತ್ತೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ನಾನು ಮಡಚಿ ಎತ್ತಿಟ್ಬಿಡ್ತೀನಿ. 2 ಡೇಸಿಂದ ವಾಶ್ ಮಾಡಿರೋ ಬಟ್ಟೆಗಳೆಲ್ಲ ಹಾಗೆ ಇಟ್ಟಿದ್ದೆ. ಸೊ ಅದನ್ನೆಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ಸೊ ನನ್ನ ಮಗಳ ಶರ್ಟ್ಗಳು ಮತ್ತು ಯೂನಿಫಾರ್ಮ್ ಶರ್ಟ್ಸ್ ಎಲ್ಲ, ನಾನು ವೈಟ್ ಶರ್ಟ್ಸ್ ಎಲ್ಲ ಕೈಯಲ್ಲೇ ವಾಶ್ ಮಾಡಿ ಒಣಗಾಕ್ಬಿಡ್ತೀನಿ. ಇಲ್ಲ ಅಂದರೆ ಅದು ಬೇಗ ಈ ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಹೊಸ ಬಟ್ಟೆಗಳೇನಾದರೂ ಇದ್ದರೆ ಅದು ಕಲರ್ ಬಿಟ್ಬಿಡುತ್ತೆ ಅಂತ ನಾನು ವೈಟ್ ಶರ್ಟ್ಸು ಮತ್ತು ವೈಟ್ ಬನಿಯನ್ಸ್ ಎಲ್ಲ ಕೈಯಲ್ಲೇ ವಾಶ್ ಮಾಡಿ ಒಣಗಾಕೊಂಡ್ಬಿಡ್ತೀನಿ. ನಾನು ಸೀರೆ ಮತ್ತು ಹೊಸ ಡ್ರೆಸ್ ಏನಾದರೂ ಇದ್ದರೆ ಅದನ್ನು ವಾಷಿಂಗ್ ಮಿಷಿನ್ಗೆಲ್ಲ ಹಾಕಲ್ಲ. ಸೊ ನೀರಲ್ಲಿ ನೆನೆಸ್ಬಿಟ್ಟು ನಾನೇ ಕೈಯಲ್ಲಿ ಒಗೆದು ವಾಶ್ ಮಾಡಿ ಒಣಗಾಕ್ಬಿಡ್ತೀನಿ. ಇಲ್ಲ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾರ್ಮಲ್ ನಾವು ಡೈಲಿ ಯೂಸ್ ಬಟ್ಟೆಗಳ ಜೊತೆ ಮಿಕ್ಸಪ್ ಹಾಕ್ಬಿಟ್ಟು ಕಲರೆಲ್ಲ
ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವು ನೋಡಿಕೊಂಡು ಹೊಸ ಬಟ್ಟೆಗಳಿದ್ದಾಗ ವಾಷಿಂಗ್ ಮಿಷಿನ್ಗೆ ಹಾಕೋದ್ರ ಬದಲು ನಾವೇ ಕೈಯಲ್ಲಿ ಒಗೆದು ಒಣಗಾಕ್ಬೋದು. ಮತ್ತು ಬಟ್ಟೆನೂ ಬೇಗ ಹಾಳಾಗಿಬಿಡುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ. ಫಸ್ಟೆಲ್ಲ ನಾವು ಕೈಯಲ್ಲಿ ವಾಶ್ ಮಾಡಿ ನೀರನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಒಣಗಾಕ್ತಾ ಇದ್ವಿ. ಈಗ ವಾಷಿಂಗ್ ಮಿಷಿನ್ಗಳಲ್ಲೇ ಸ್ಪಿನ್ ಆ್ಯಂಡ್ ಡ್ರೈ ಬಂದಿರೋದ್ರಿಂದ ಬಟ್ಟೆಗಳೆಲ್ಲ ನೀಟಾಗಿ ನೀರೆಲ್ಲ ಹಿಂಡ್ಬಿಟ್ಟಿರುತ್ತೆ. ಸೊ ನಾವು 1 to 3 ಅವರ್ಸಲ್ಲಿ ಬಿಸಿಲಿಗೆ ಹಾಕಿದ ತಕ್ಷಣ ಬಟ್ಟೆಗಳೆಲ್ಲ ಬೇಗ ಒಣಗಿಬಿಡುತ್ತೆ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಿನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಇನ್ನೂ ಒಂದು 2ರಿಂದ 3 ಬ್ಲೌಸು ಸ್ಟಿಚ್ ಮಾಡೋದಿದೆ. ಸೊ ಇವತ್ತೊಂದು ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ನೆನ್ನೆನೇ ಒಂದು ಕಟ್ ಮಾಡಿಟ್ಟಿದ್ದೆ, ಒಂದು ಅರ್ಧ ಬ್ಲೌಸ್ನ ಸ್ಟಿಚ್ ಮಾಡಿಟ್ಟಿದ್ದೀನಿ. ಬ್ಲೌಸ್ ಪೀಸಸ್ನೆಲ್ಲ ಅಟ್ಯಾಚ್ ಮಾಡಿಟ್ಟಿದ್ದೀನಿ. ಸೊ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಬಾಡಿ ಫಿನಿಶ್ ಮಾಡಬೇಕು. ಸೊ ಅದಕ್ಕೆ ಬಟ್ಟೆಗಳೆಲ್ಲ ಮಡ್ಚಿ ಆಯಿತು, ಮನೆ ಕೆಲಸ ಎಲ್ಲ ಮುಗೀತು. ಸೊ ನಮ್ಮ ಹಸ್ಬೆಂಡು ಮಧ್ಯಾಹ್ನ 1:30-2 ಗಂಟೆಗೆಲ್ಲ ಊಟಕ್ಕೆ ಬರ್ತಾರೆ. ಅಷ್ಟರಲ್ಲಿ ಬ್ಲೌಸ್ನ ಫಿನಿಶ್ ಮಾಡಿ ಸ್ಟಿಚ್ ಮಾಡಿ ಅಡುಗೆ ಮಾಡೋಣ ಅಂತ ನಾನಿಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ನೆನ್ನೆನೇ ಪೀಸಸ್ ಎಲ್ಲ ಅಟ್ಯಾಚ್ ಮಾಡಿ ಲೈನಿಂಗ್ ಕ್ಲಾತ್ ಮತ್ತು ಮೇನ್ ಕ್ಲಾತ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಟಿದ್ದೆ. ಸೊ ನೆಕ್ಗೆ ನಾನು ಈ ರೀತಿ ಅಪೋಸಿಟ್ ಕಲರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ, ಸಣ್ಣ ಥ್ರೆಡ್ ಪೈಪಿಂಗ್ ಕೊಟ್ಟು ಫುಲ್ ಎಲ್ಲ ಅಟ್ಯಾಚ್ ಮಾಡಿಟ್ಟಿದ್ದೀನಿ ಲೈನಿಂಗಿಗೆ ಮೇನ್ ಕ್ಲಾತನ್ನು. ಮತ್ತು ಬ್ಯಾಕಲ್ಲೂ ಸಹ ಬ್ಯಾಕ್ ಪಾರ್ಟನ್ನು ಎಲ್ಲ ನೀಟಾಗಿ ಫಿನಿಶ್ ಮಾಡಿಟ್ಬಿಟ್ಟಿದ್ದೆ. ಸೊ ಈಗ ಶೋಲ್ಡರ್ನ ಜಾಯಿನ್ ಮಾಡಿ ಸ್ಲೀವ್ಸು ಇದಕ್ಕೆ ಪಫ್ ಸ್ಲೀವ್ಸ್ ಬೇಕು ಅಂದಿದ್ರು ಕಸ್ಟಮರು. ಅವ್ರದ್ದೇ ಒಂದು 4ರಿಂದ 5 ಬ್ಲೌಸ್ ಕೊಟ್ಟಿದ್ರು. ಮೊನ್ನೆ 2 ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೆ, ಇನ್ನೊಂದು 3-4 ಬ್ಲೌಸ್ ಇದೆ. ಸೊ ಆ ಬ್ಲೌಸ್ನೆಲ್ಲ ಫುಲ್ಲು ಸ್ಟಿಚ್ ಮಾಡಬೇಕು. ಸೊ ನಾವು ಶೋಲ್ಡರ್ ಜಾಯಿನ್ ಮಾಡಿ ಅಥವಾ ಕ್ರಾಸ್ ಪೀಸ್ ಇದ್ದಾಗ ಕ್ರಾಸ್ ಪೀಸ್ನ ಜಾಯಿನ್ ಮಾಡಿ ಆದಮೇಲೆ ನೀಟಾಗಿ ಓವರ್ಲಾಕ್ ಮಾಡಿಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಶೋಲ್ಡರ್ ಸೈಡು ನಾನಿಲ್ಲಿ ಬಟ್ಟೆನ ಮೇನ್ ಕ್ಲಾತ್ ಜೊತೆ ಅಟ್ಯಾಚ್ ಮಾಡ್ಕೊಂಡಿರಲಿಲ್ಲ ಲೈನಿಂಗ್ ಕ್ಲಾತ್ನ. ಸೊ ಅದಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡು ಈ ರೀತಿ ನೋಡಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡ್ಕೊಂಬಿಡ್ತೀನಿ. ಕಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಫಿನಿಶ್ ಮಾಡಬೇಕು. ಸೊ ಎಕ್ಸ್ಟ್ರಾ ಲೈನಿಂಗಿಂತ ಮೇನ್ ಕ್ಲಾತ್ ಎಕ್ಸ್ಟ್ರಾ ಇದ್ದರೆ ಅದನ್ನು ನೀಟಾಗಿ ಟ್ರಿಮ್ ಮಾಡಿಕೊಂಡು ಈ ರೀತಿ ನಾನಿಲ್ಲಿ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಪಫ್ ಸ್ಲೀವ್ಸು ಬಾರ್ಡರ್ ಕೂಡ ಬಂದಿದೆ ಸ್ಯಾರಿನಲ್ಲಿ. ಅವ್ರು ಸ್ಯಾರಿ ಕೊಟ್ಟಿರಲಿಲ್ಲ, ಬರೀ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಪಫ್ ಸ್ಲೀವ್ಸ್ ಕೊಟ್ಟಿದ್ದೀನಿ. ಈ ರೀತಿ ಜಾರ್ಜೆಟ್ ಬಟ್ಟೆ ಆದರೆ ನಾವು ಸ್ಲೀವ್ಸ್ಗೆ ಬೇಕಾದರೆ ಲೈನಿಂಗ್ ಕೊಡ್ತೀರಾ ಹಾಗೆ ಪಫ್ ಕೊಟ್ಟು ಹೊಲಿಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಪಫ್ ಸ್ಲೀವ್ಸು. ಕೆಲವರು ತುಂಬ ಪಫ್ ಇಷ್ಟಪಡಲ್ಲ. ಸೊ ಅದಕ್ಕೆ ಫ್ಲ್ಯಾಟಾಗಿ ಬರುವ ಹಾಗೆ ನಾನಿಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅವರು ಸ್ವಲ್ಪ ಬಫ್ ಕೊಟ್ಟು ನಮಗೆ ಫ್ಲ್ಯಾಟಾಗಿ ಬರೋ ಹಾಗೆ ಸ್ಟಿಚ್ ಮಾಡೋ ಅಂತ ಹೇಳಿದರು. ಸೊ ಅದಕ್ಕೆ ಆ ರೀತಿಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಲೈನಿಂಗ್ ಬೇಕೇ ಬೇಕು ಸ್ಲೀವ್ಸ್ಗೆ ಅಂತ ಹೇಳಿದ್ರಿಂದ ನಾನು ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಲವರು ಲೈನಿಂಗ್ ಬೇಡ ಅಂತಾರೆ, ಹಾಗೇ ಸ್ಟಿಚ್ ಮಾಡ್ಕೋತಾರೆ. ಲಾಸ್ಟ್ ಟೈಮ್ ಇವ್ರದ್ದು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೆ ಬಫ್ ಸ್ಲೀವ್ಸು, ಅದಕ್ಕೆ ನಾನು ಸ್ಲೀವ್ಸ್ಗೆ ಲೈನಿಂಗ್ ಹಾಕ್ತಿರ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಸೊ ಅದಕ್ಕೆ ಈ ಬ್ಲೌಸ್ಗೆ ನಾನು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಲಾಸ್ಟ್ ಟೈಮು ನೆಕ್ಕು ಬಂದು ಬೇರೆ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಸೊ ಅವರು ಅದಕ್ಕೋಸ್ಕರ ರೌಂಡ್ ನೆಕ್ ಇಡು ಅಂತ ಹೇಳಿದ್ರು. ಸೊ ಅದಕ್ಕೆ ಫ್ರಂಟಲ್ಲೂ ರೌಂಡು ಮತ್ತು ಬ್ಯಾಕಲ್ಲೂ ರೌಂಡ್ ಇಟ್ಟು ಪಫ್ ಸ್ಲೀವ್ಸಲ್ಲಿ ಲಾಸ್ಟಲ್ಲಿ ಬಾರ್ಡರ್ ಕೊಡ್ತೀನಿ ಸೈಡ್ಗೆ. ಅದಕ್ಕೆ ನಾನು ಬಾರ್ಡರ್ ಏನೂ ಕೊಟ್ಟಿರಲಿಲ್ಲ, ಹಾಗೆ ಫಿನಿಶಿಂಗ್ ಮಾಡಿ ಪಫ್ ಸ್ಲೀವ್ಸ್ ಹೊಲ್ಕೊಟ್ಟಿದ್ದೆ. ಇದಕ್ಕೆ ನಾವು ಈ ರೀತಿ ಫ್ರಿಲ್ಸ್ ಇಟ್ಟಾದಮೇಲೆ ಸೈಡಲ್ಲಿ ಸ್ಯಾರಿನಲ್ಲಿ ಬಾರ್ಡರ್ ಬಂದಿರುತ್ತಲ್ಲ, ಸೊ ಆ ಬಾರ್ಡರ್ನ ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಅಟ್ಯಾಚ್ ಮಾಡಿಕೊಡ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ನಾನು ಫಸ್ಟು ನಾವು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸೆಂಟರಿಂದ ಶೋಲ್ಡರ್ ಜಾಯಿಂಟ್ ಕಡೆಯಿಂದ ಅರ್ಧಕ್ಕೆ ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ಮತ್ತು ಇನ್ನೊಂದು ಅರ್ಧಕ್ಕೆ ಈ ರೀತಿ 2 ಸೈಡ್ ಅಟ್ಯಾಚ್ ಮಾಡಿಕೊಂಡು ಮತ್ತೆ 2ರಿಂದ 3 ಸ್ಟಿಚ್ ಹಾಕ್ಕೊಂಡು ಈಗ ನೋಡಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ಬಾರ್ಡರ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬ್ರೌನ್ ಕಲರಲ್ಲಿ ಬಾರ್ಡರ್ ಬಂದಿದೆ. ಸೊ ಆ ಬಾರ್ಡರ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಅಟ್ಯಾಚ್ ಮಾಡೋ ಬಾರ್ಡರಲ್ಲಿ ಫ್ರಿಲ್ಸ್ ಬಂದಿದೆ, ಅವರೇ ಫ್ರಿಲ್ಸ್ ಕೊಟ್ಟು ಬಾರ್ಡರ್ ಕೊಟ್ಟಿದ್ದಾರೆ. ಇದು ನಾನು ಎಕ್ಸ್ಟ್ರಾ ಫ್ರಿಲ್ಸ್ ಕೊಟ್ಟಿರೋದ್ರಿಂದ ಇದನ್ನು ಎಕ್ಸ್ಟ್ರಾ ಡಬಲ್ ಫ್ರಿಲ್ಸ್ ಬರೋ ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು, ಬಾರ್ಡರ್ನ ಸ್ಲೀವ್ಸ್ಗೆ ಕೊನೆಯಲ್ಲಿ ಅಟ್ಯಾಚ್ ಮಾಡಿದ್ದಾಯಿತು. ಸೊ 2 ಸೈಡು ಬಾರ್ಡರ್ 2 ಸೈಡು ನಾವು ಸ್ಟಿಚ್ ಮಾಡ್ಕೋಬೇಕು. ಆದಮೇಲೆ ನಾನಿಲ್ಲಿ ಬಾಡಿ ಸೈಜ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ಸೈಡಲ್ಲಿ ಸ್ಟಿಚ್ ಮಾಡಿದ್ರೆ ಎಕ್ಸ್ಟ್ರಾ ಇರೋದನ್ನು ನಾವು ಸ್ಲೀವ್ಸ್ ಹತ್ರ ಮತ್ತು ಬಾಡಿ ಎಕ್ಸ್ಟ್ರಾ ಇರೋ ಪೀಸ್ ಇರುತ್ತಲ್ಲ, ಸೊ ನಾವೇನಾದರೂ ಎಕ್ಸ್ಟ್ರಾ ಪೀಸ್ ಏನಾದರೂ ಬಿಟ್ಟಿದ್ರೆ ಸೊ ಅದನ್ನು ನೀಟಾಗಿ ಕಟ್ ಮಾಡಿ ಆದಮೇಲೆ ಓವರ್ಲಾಕ್ ಮಾಡಿಕೊಂಡ್ರೆ ನೋಡಿ ಬ್ಲೌಸ್ ಫಿನಿಶ್ ಆಗಿದೆ. ಸೊ ಈಗ ನಾನು ಬ್ಲೌಸ್ ಎಲ್ಲ ಫಿನಿಶ್ ಮಾಡಿ ಆದಮೇಲೆ ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ ಅಂತ ಹೇಳಿದ್ನಲ್ಲ, ಸೊ 2-2:30 ಆಗಿಬಿಟ್ಟಿತ್ತು. ಸೊ ಅಡುಗೆ ಮಾಡೋದು ಲೇಟ್ ಆಯಿತು. ನಮ್ಮ ಹಸ್ಬೆಂಡ್ ಬಂದು ಕಾಯ್ತಾಯಿದ್ರು ಊಟಕ್ಕೆ. ಸೊ ಅದಕ್ಕೆ ನಾನು ಮನೆಯಲ್ಲಿ ಹೀರೆಕಾಯಿ ಮತ್ತು ಸ್ವಲ್ಪ ಚಿಕ್ಕಡಿಕಾಯಿ ಇತ್ತು, ಸೊ ಅದನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ. ಸೊ ಅದನ್ನು ಕುಕ್ಕರ್ಗೆ ಹಾಕಿ ಚಿಕ್ಕಡಿಕಾಯಿ ಮತ್ತು ಹೀರೆಕಾಯಿ ಹಾಕಿದ್ದೀನಿ. ಇದಕ್ಕೆ ಬೇಕಾದ್ರೆ ನಾವು ಆಲೂಗಡ್ಡೆ ಬೀನ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೊಮ್ಯಾಟೊ, ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಒಂದು 2ರಿಂದ 3 ವಿಷಿಲ್ ಕೂಗಿಸ್ಕೊಂಡೆ. ತೊಗರಿಬೇಳೆ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ತೊಗರಿಬೇಳೆಗೆ
ಇಲ್ಲಿ ನಾನು ಒಂದು ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೆ. ಸೊ ಅದಕ್ಕೆ ಬೇಗ ಬೆಂದ್ಬಿಟ್ಟಿದೆ. ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡೆ. ತೊಗರಿಬೇಳೆ ಮತ್ತು ಹೆಸರುಬೇಳೆ ನುಣ್ಣಗಾಗ್ಬಿಟ್ಟಿದೆ. ಇದ್ರ ಜೊತೆಗೆ ನಾವು ಬೇಕಾದ್ರೆ ಅವರೆಬೇಳೆ ಮತ್ತು ಹೆಸರು ಕಾಳು ಕೂಡ ಹಾಕ್ಕೋಬೋದು. ಮತ್ತು ಚಿಕ್ಕಡಿಕಾಯಿನೂ ಸಹ ನುಣ್ಣಕ್ಕೆ ಬೆಂದ್ಬಿಟ್ಟಿದೆ. ಹೀರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ನಾವು ಈ ರೀತಿ ಹೀರೆಕಾಯಿ ಮತ್ತು ಚಿಕ್ಕಡಿಕಾಯಿ ಹಾಕಿ ಬೇಳೆ ಸಾರು ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅಲ್ಲಿ ಬೆಂದಿರೋ ಬೇಳೆನೆಲ್ಲ ನಾನು ಪಾತ್ರೆಗೆ ಹಾಕಿ ಲಾಸ್ಟಲ್ಲಿ ಒಗ್ಗರಣೆ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆಗೆ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ. ಇವತ್ತಿನ ದಿನ ಮುಗ್ದಿದೆ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.